ಈ ಗಂಡ ಹೆಂಡತಿ ಜಗಳ ಬಂದಾಗ ಅಥವಾ ತಂದೆ ತಾಯಿ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು ಬಂದಾಗ ಈ ಮಾತು ಬರುತ್ತೆ. ನನ್ನ ಬಿಟ್ಬಿಡಿ, ನನ್ನ ಇಷ್ಟ, ನಾನು ಏನು ಬೇಕು ನಾನು ಆರಿಸ್ಕೋತೀನಿ, ನಾನು ಬದುಕ್ತೀನಿ. ಸೊ ಇದು ಬಂದಾಗ ಏನಾಗತ್ತೆ, ಕಷ್ಟವಾದ ಜೀವನ ಆಗತ್ತೆ. ಈ ವಿಚಾರ ಹೊರಗೆ ಬಂದರೆ ತುಂಬ ಕಷ್ಟಪಟ್ಟು ಬದುಕಬೇಕಲ್ಲ ಅನ್ನೋ ಕಷ್ಟ ಕೊಟ್ಟೋಗ್ತೀವಿ ನಾವು. ಏನು ಇದಕ್ಕೆ ಹೆಂಗೆ ಮುಂದೆ ದಾರಿ? ನಾವು ಬದುಕಬೇಕಾಗಿರೋದು ಹೇಗಾದರೆ ಇಷ್ಟಪಟ್ಟು ಬದುಕಬೇಕು. ಇಷ್ಟಪಟ್ಟು ಬದುಕಬೇಕು ಅಂದರೆ ಈ ಬಾಯಿಂದ ಈ ಮಾತು ಬರಬಾರ್ದು. ನನ್ನಿಷ್ಟ, ಈ ನನ್ನಿಷ್ಟ ಅಂತಕ್ಕಂಥದ್ದು ಯಾರಲ್ಲೂ ಬಂದರೂ ಕೂಡ ಕಷ್ಟಪಟ್ಟು ಬದುಕುವ ಒಂದು ಜೀವನ ಯಾರಿಗೂ ಬೇಡ. ಆದರೆ ಯಾಕೆ ಬರಬೇಕಿದು? ಮನಸ್ಸಲ್ಲಿ ನನ್ನ ಚಾಯ್ಸ್ ಯಾವುದೇ ಆಗಲಿ, ಮದುವೆ ಆಗ್ಬೋದು, ಊಟ ಇರ್ಬೋದು, ಇವನ್ ನನ್ನದೇ ಆದ ತೀರ್ಮಾನ, ನನ್ನದೇ ಗುರಿ ಅಂತಕ್ಕಂತಹ ಒಂದು ಮನೋಭಾವ ಮನಸ್ಥಿತಿ ಬಂದಾಗ, ಅದರಲ್ಲೂ ಗಂಡ ಹೆಂಡತಿಯಲ್ಲಿ ಬಂದ್ಬಿಟ್ರೆ ತುಂಬ ಕಷ್ಟ ಅಲ್ಲಮ್ಮ. ಈಗ ಒಂದು ವಿಷಯವನ್ನು ನಾವು ಗಮನಿಸ್ಕೋಬೇಕಾಗತ್ತೆ. ಅದು ಬರಬಾರ್ದು, ನಮಗೂ ಗೊತ್ತು, ಸ್ವಾಮಿ ಬರ್ತಾ ಇದೆಯಲ್ಲ ಏನು ಮಾಡಿ ಅಂತ ಪ್ರಶ್ನೆ ಆಗತ್ತೆ ವೀಕ್ಷಕರದು. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ಗಂಡ ಹೆಂಡತಿ ವಿಷಯದಲ್ಲಿ ಯಾವುದೋ ಒಂದು ಕುಟುಂಬದ ಒಂದು ಸಮಸ್ಯೆ ಅಂತ ಬರುತ್ತೆ. ಅವರೀಗ ನಮ್ಮ ಹತ್ರ ಬಂದು ಕೂತಿದ್ದಾರೆ, ಸ್ವಾಮಿ ನಮ್ಮದು ಪರಿಸ್ಥಿತಿ ಸರಿ ಹೋಗಿಲ್ಲ, ದಾಂಪತ್ಯ ತುಂಬ ಕಷ್ಟ ಆಗ್ತಾ ಇದೆ, ಇವ್ರ ಜೊತೆ ಬದುಕೋದು ಅಥವಾ ಇವ್ರ ಜೊತೆ ಬದುಕೋದು ತುಂಬ ಕಷ್ಟ ಆಗ್ತಾ ಇದೆ, ಏನು ಮಾಡಬೇಕು, ನಿಮ್ಮ ಹತ್ರ ಬಂದ್ಬಿಟ್ಟಿದ್ದೀವಿ ಅಂತ ಒಂದು ವಿಶೇಷವಾದ ವಿಚಾರ ಆಗತ್ತೆ. ಆವಾಗ ಈ ನಮ್ಮ ಸ್ಥಾನದಲ್ಲಿ ಕೂತಿರೋರು ಹೇಳ್ತಾರೆ, ನೀವು ಗಂಡ ಹೆಂಡತಿ ಬೆಳಗ್ಗೆ ಎದ್ದು ಅರಳಿಕಟ್ಟೆ ಸುತ್ತಿ, ನವಗ್ರಹ ಸುತ್ತಿ, ಏನೋ ಒಂದು ಹೇಳ್ತಾರೆ. ಕೇಳಿಸ್ಕೊಳ್ಳೋ ತನಕ ಕೇಳಿಸ್ಕೊಂಡು, ಇಲ್ಲ ಗಂಡನೋ ಹೆಂಡ್ತಿನೋ ತಿರುಗಿ ಬಿದ್ದುಬಿಡ್ತಾರೆ. ಎಲ್ಲ ಮಾಡಾಯ್ತು ರೀ ಸ್ವಾಮಿ, ಏನೂ ವರ್ಕ್ ಆಗಿಲ್ಲ, ಆಯಿತಾ, ಜಗತ್ತೇ ಸುತ್ಕೊಂಬಂದ್ಬಿಟ್ಟಿದ್ದೀವಿ ನಾವು, ನಮ್ಮಿಬ್ಬರದು ಗುರಿ ಮುಟ್ಟಕ್ಕಾಗಿಲ್ಲ, ಅದು ಬಿಟ್ಟು ಬೇರೆ ಏನಾದರೂ ಹೇಳಿ ಅಂದರೆ ನಮ್ಮ ಹತ್ರ ಯಾವುದೂ ಇಲ್ಲ. ಯಾಕೆಂದರೆ ಎಲ್ಲ ಹೇಳೋದೇ ಹೇಳ್ತಿರೋದು. ಹೌದು, ಏನು ಹೇಳ್ತಾರೆ ಸ್ವಲ್ಪ ಹೇಳೋದು ದಾಟಿ ಚೇಂಜ್ ಇರ್ಬೋದು. ಅದು ಬಿಟ್ಟು ವಿಷಯ ಎಲ್ಲ ಒಂದೇ ಆಗಿರುತ್ತೆ. ಈಗ ಅವ್ರ ಕೋಪ ಬರ್ತಾ ಇಲ್ಲಮ್ಮ, ಬರುತ್ತೆ ಅಲ್ವಾ? ಅದಕ್ಕೆ ದಾಂಪತ್ಯ ಅಂತಕ್ಕಂಥದ್ದು, ಮದುವೆ ಅಂತಕ್ಕಂಥದ್ದು, ನನಗೆ ಕೆಲವು ವಿಷಯವನ್ನು ಹೇಳಿದೆ ನಾನು. ಮಾಂಗಲ್ಯಧಾರಣೆ ಮಾಡಬೇಕಾದ್ರೆ ಹೆಣ್ಣು ಮಾಂಗಲ್ಯವನ್ನು ತನ್ನ ವಕ್ಷಸ್ಥಳದಲ್ಲಿ ಕೈಯಲ್ಲಿ ಇಟ್ಟುಕೊಂಡಾಗ ನಂತರ ಗಂಡು ಮಾಂಗಲ್ಯವನ್ನು ಕಟ್ಟಬೇಕು. ನಾವು ಆ ಕೆಲಸ ಮಾಡ್ತಾ ಇಲ್ಲ, ಕತ್ತು ಬಗ್ಸ್ಕೊಂಡು ಕೂತಿರ್ತಾರೆ, ಕಟ್ಟಿಬಿಡ್ತಾರೆ. ಅಂದರೆ ಅದರ ಅರ್ಥ ಗೊತ್ತಿಲ್ಲ. ಯಾಕೆ ಆ ಭಾಗದಲ್ಲೇ ಇಟ್ಕೋಬೇಕಂದ್ರೆ ಹೆಣ್ಣಿನ ಹೃದಯ ಭಾಗದಲ್ಲಿ ಆ ಮಾಂಗಲ್ಯ ಕರೆಕ್ಟ್ ಅದ್ರ ಮೇಲೆ ಕೂರಬೇಕು. ಅದು ಕಟ್ಟೋರ್ಗೆ ಗೊತ್ತಾಗಲ್ಲ. ಆ ಹೆಣ್ಣು ಅದನ್ನು ಗಮನಿಸಿ ಆ ಮಾಂಗಲ್ಯವನ್ನು ಬಲಗೈಯಲ್ಲಿ ಇಟ್ಕೊಂಡಾಗ ಅವರಲ್ಲಿ 3 ಗಂಟನ್ನು ಹಾಕಿದಾಗ ಇಬ್ಬರದೂ ಕೆಲಸ ಯಜ್ಞ ಅಂತ ಹೇಳ್ತಾರೆ. ಇದು ದಾಂಪತ್ಯ ಯಜ್ಞ ಆಗತ್ತೆ. ಇದು ಹೇಳ್ತಾನೋ ಇಲ್ಲ ಕೇಳ್ತಾನೋ ಇಲ್ಲ ಅಂತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟ ಮುಂದುವರೆದ ಭಾಗ. ಆದರೆ ದಾಂಪತ್ಯ ಯಜ್ಞ ಅಂತಕ್ಕಂಥದ್ದು ಮದುವೆ ಮಾಡ್ಕೊಳ್ಳೋದು ಏನಕ್ಕೆ ಅಂದರೆ ಜೊತೆಯಲ್ಲೇ ಪ್ರತಿಯೊಂದನ್ನು ಹಂಚ್ಕೊಂಡು ಧರ್ಮವಾಗಿ ನಡ್ಕೋಬೇಕು ಅಂತಕ್ಕಂಥದ್ದು ಮದುವೆ ಆಗೋದು ಅಲ್ಲಮ್ಮ. ಪ್ರತಿಯೊಂದರಲ್ಲೂ ಊಟ ಮಾಡೋದು, ಮಲಗೋದು, ಮಾತಾಡೋದು, ಕೇಳಿಸ್ಕೊಂಡು ಪ್ರತಿಯೊಂದು ಒಂದು ಕೂಡ ಏಕಾಗ್ರತೆಯಲ್ಲಿ ಇರಬೇಕು ಅಂತಕ್ಕಂತಹ ವಿಚಾರಕ್ಕೆ ಮದುವೆ ಮಾಡ್ತಾ ಇದ್ದಾರೆ, ಮಾಡ್ಕೋತಾ ಇದ್ದಾರೆ. ಅರ್ಥ ಯಾರು ಹೇಳಿಲ್ಲ, ಅವರು ತಿಳ್ಕೊಂಡಿಲ್ಲ. ನಿಜ. ಸೊ ಹೀಗಿರಬೇಕಾದ್ರೆ ಈ ಸಮಸ್ಯೆಯಿಂದ ನಾವು ಹೊರಗೆ ಬರ್ತಕ್ಕಂಥ ವಿಚಾರಕ್ಕೆ ಬಂದಾಗ ಯಜ್ಞ ಅಂತಕ್ಕಂತಹ ವಿಷಯವನ್ನು ನಾವು ಏನು ಮಾಡಬೇಕಾಗತ್ತೆ, ದಾಂಪತ್ಯ ಚೆನ್ನಾಗಿರಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ ಅನ್ನೋ ವಿಷಯಕ್ಕೆ ಬಂದರೆ, ಎಲ್ಲವನ್ನೂ ಕೇಳಾಗಿದೆ, ಎಲ್ಲವನ್ನೂ ಮಾಡಾಗಿದೆ ಅಂದ ಮೇಲೆ ಈಗ ನಾವು ಹೊಸದು ಹೇಳಲೇಬೇಕು. ಅಂದರೆ ವಿಚಾರ ಹೊಸದು, ವಿಷಯ ಅದರ ರಹಸ್ಯ ಹಳೇದೆ. ಆದರೆ ನಾವು ಅದಕ್ಕೆ ಗಮನಕ್ಕೆ ತಗೊಂಡೇ ಇದ್ದ ಕಾರಣಕ್ಕೆ ಹೌದಾ ಅಂತ ಅನ್ಕೋಬಹುದೇನೋ. ಈಗ ನಾನು ಹೇಳಿದ ಮೇಲೆ ಏನದು ಅಂತಕ್ಕಂಥದ್ದು, ದಾಂಪತ್ಯ ಯಜ್ಞ ಅಂತಕ್ಕಂಥದ್ದು ಜೊತೆಯಲ್ಲೇ ಕೂತು ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಬೇಕು, ದಾಂಪತ್ಯ ಚೆನ್ನಾಗಿರುತ್ತೆ ಅಂತ ವಿಷಯ.